ನಗರದ ವಿಜ್ಞಾನ ಕೇಂದ್ರದಲ್ಲಿ ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ವಿಜ್ಞಾನ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶಿವಮೊಗ್ಗದ ರೇಣುಕಾನಂದ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ನಮ್ಮ ಮಕ್ಕಳು ಗೌರವವನ್ನು ಸ್ವೀಕಾರ ಮಾಡಿದ್ದೀರ. ಈ ಜಗತ್ತಲ್ಲಿ 3 ರೀತಿಯಾದಂಥ ಜನ ಇರ್ತಾರಂತೆ. ಈ 3 ರೀತಿಯಾದಂತಹ ಜನರಲ್ಲಿ ನಾವು ಯಾರಾಗಬೇಕು ಅಂತ ನೀವು ಆಲೋಚನೆ ಮಾಡಬೇಕು. ಯಾರಾದರೆ ಸೂಕ್ತ, ಯಾವ ದಾರಿಯಲ್ಲಿ ಹೋದರೆ ನಾವು ಅವ್ರು ಆಗ್ಬೋದು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಮೊದಲನೇವರು ಶ್ರಮಿಕರು ಅಥವಾ ಶ್ರಮವಂತರು ಅಂತ. ನಮ್ಮ ಕೈ ಬಲವನ್ನು, ದೇಹದ ಶಕ್ತಿಯನ್ನು ಬಳಸಿ ಕೆಲಸ ಮಾಡ್ತಾ ಜೀವನವನ್ನು ಮಾಡುವಂಥ ಒಂದು ವರ್ಗ ಶ್ರಮಿಕ ವರ್ಗ ಅಥವಾ ಶ್ರಮವಂತರು ಅಂತ ಕರೀತಾರೆ. ಎರಡನೇ ವರ್ಗ ಬುದ್ಧಿವಂತರು ಅಂತ. ಈ ಜಗತ್ತಿನಲ್ಲಿ ಅದು ರಾಜ್ಯ ಆಗಲಿ, ದೇಶ ಆಗಲಿ, ಜಗತ್ತಾಗಲಿ, ಆ ರಾಜ್ಯ ಆ ದೇಶದ ಅಭಿವೃದ್ಧಿ ಪ್ರಗತಿ ಅನ್ನೋದು ಎಷ್ಟು ಜನ ಶಿಕ್ಷಣವಂತರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆ ಬುದ್ಧಿವಂತರು ಏನು ಮಾಡ್ತಾರೆ ಅಂತಂದರೆ, ಚೆನ್ನಾಗಿ ಓದಿ ಕರಗತ ಮಾಡಿಕೊಂಡು ಬುದ್ಧಿಯನ್ನು ವಿಕಾಸಗೊಳಿಸ್ಕೊಂಡು ಒಂದು ಮಧ್ಯಮ ವರ್ಗದ ಬದುಕನ್ನು ಸಾಗಿಸ್ತಾ ಬುದ್ಧಿವಂತರಾಗಿ ಬುದ್ಧಿಯಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ವರ್ಗ ಎರಡನೇದು ಬುದ್ಧಿವಂತ ವರ್ಗ. ಮೂರನೇದು ಧರ್ಮವಂತರು ಅಂತ. ಇದು ಎರಡನ್ನು ದಾಟಿರುವಂತಹ ವರ್ಗ. ಈ ಧರ್ಮವಂತರು ಏನಪ್ಪ ಮಾಡ್ತಾರೆ ಅಂತಂದರೆ, ಸಮಾಜದಲ್ಲಿ ಧರ್ಮವನ್ನು ಬಿತ್ತಲಿಕ್ಕೋಸ್ಕರವಾಗಿ, ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಸಾಮಾಜಿಕವಾದಂತಹ ಹೋರಾಟವನ್ನು ಮಾಡುವ ಮೂಲಕವಾಗಿ ಶೋಷಿತರನ್ನು ಸಂರಕ್ಷಣೆ ಮಾಡ್ತಾ, ಎಲ್ಲಿ ಅನ್ಯಾಯ ಆಗ್ತದೋ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತಾ ಧರ್ಮವಂತರಾಗಿ ಬದುಕ್ತಾ ಇರ್ತಾರೆ. ಅವರ ಜೀವನವನ್ನು ಪೂರ್ತಿ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಬಳಸೋದ್ರಿಂದ ಅವರು ನಮ್ಮೆಲ್ಲರಿಗೂ ಸಹ ದೇವರಾಗ್ತಾರೆ, ನಮ್ಮೆಲ್ಲರಿಗೂ ಸಹ ಆರಾಧ್ಯ ದೈವವಾಗ್ತಾರೆ. ಆ ಸಾಲಿನಲ್ಲಿ ಸೇರಿರೋರು ನಾರಾಯಣ ಗುರುಗಳು. ಬಳಿಕ ಮಾತನಾಡಿದ ಬಿಎಸ್ಎನ್ಎಲ್ನ ಡಿಜಿಎಂ ಅನಂತರಾಮ್ ಚೌಧರಿ ಅವರು, ಈಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದರು. क्लास में रैंक नंबर 1, 2, 3 और पीयूसी में, हमारे यहाँ 11th और 12th कहते हैं, महाराष्ट्र में रैंक नंबर 1, 2, 3 आए हैं। मैं उनका तहे दिल से अभिनंदन करता हूँ। वो स्ट्रांग डिजायर बोलते हैं। डिजायर तो सबको है, दुनिया में कोई ऐसी आदमी नहीं कि डिजायर नहीं है। मुझे भी कलेक्टर होना है, मुझे भी वहां जाके बैठना है और सिग्नेचर करना। ऐसा नहीं मिलता, ऐसा नहीं मिलता। मिलता तो सब कलेक्टर होते, मिलता तो सब एसपी होते, मिलता तो सब डीएसपी होते। उसके लिए हार्ड एंड हार्ड, जैसे आपने हार्ड वर्क करके यहाँ रैंक नंबर 1 एंड 2 एंड 3 जो आपको 10वीं में और पीयूसी में मिला है, उसको कंटिन्यूअस टिल योर डेस्टिनेशन मीन्स जो आपका सपना है, एसपी बनना है, क्या कलेक्टर बनना है, जो भी आपके मन में सपना है, जो भी आपके मन में सपना है, या पुलिस कांस्टेबल बनना है, या कंपाउंडर बनना है, या इंजीनियर बनना है, मन में रहती है ना, तो उसके लिए हमको क्या करना है? हम क्या करते हैं? क्या करें? माताजी ज्यादा काम लगाती है, क्या करें? स्कूल में शिक्षक नहीं है,
क्या करे, मैडम को सही ढंग से पढ़ाने को नहीं आता। ये रीजन बताते हम स्टूडेंट लोग, क्या करे, मैथमेटिक्स का टीचर नहीं है, क्या करे, इंग्लिश का टीचर नहीं। मुझे इंग्लिश का टीचर 1 साल नहीं था, 1 साल तो भी तमन्ना बड़ी थी। ಸಮಾರಂಭದಲ್ಲಿ ಈಡಿಗ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸೇರಿದಂತೆ ವಿವಿಧ ಪದವಿಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸತ್ಕರಿಸಲಾಯಿತು. ब्यूरो रिपोर्ट इन गुलबर्गा न्यूज़।